ಶಾಸ್ತ್ರಿಗಳೇ, ಇಡೀ ವಾರಕ್ಕೆ ಪಠಿಸಲಿಕ್ಕೆ ಮಂತ್ರವನ್ನು ತಿಳಿಸೋದಾದರೆ? ಈ ವಾರದ ಮಂತ್ರ ಅಂತಂದರೆ ತುಂಬ ವಿಶೇಷವಾದದ್ದು. ಸಾಮಾನ್ಯವಾಗಿ ಒಬ್ಬ ಮನುಷ್ಯನನ್ನು ಹಾಳು ಮಾಡೋದು ರಾಗದ್ವೇಷಗಳು ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಅಂತೂ ಕಾಮಯೇಷಃ ಕ್ರೋಧಯೇಷಃ ಅಂತ ಹೇಳಿಬಿಟ್ಟಿದ್ದಾನೆ. ಅವೆರಡು ತುಂಬ ಮನುಷ್ಯನನ್ನು ಹಾಳು ಮಾಡುತ್ತೆ. ಅವುಗಳು ಹಾಳಾಗಬಾರ್ದಲ್ಲ, ಅವುಗಳಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜ ಅದು ಇದ್ದೇ ಇರುತ್ತೆ. ಬಯಕೆ ಇಲ್ಲದ ಮನುಷ್ಯ ಯಾರು? ದ್ವೇಷ ಅಥವಾ ಇನ್ನೇನೋ ಸಿಟ್ಟು ಬರದೇ ಇರತಕ್ಕಂಥ ಮನುಷ್ಯ ಯಾರಿದ್ದಾರೆ ಪ್ರಪಂಚದಲ್ಲಿ? ಯಾರೂ ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಎಲ್ಲೋ ಕೋಟಿಗೆ ಒಬ್ಬರು ರಮಣರಂಥವ್ರು ಅಥವಾ ರಾಮಕೃಷ್ಣರಂಥವ್ರು. ಅದು ಸಾಧನೆಯಿಂದ ಸಾಧ್ಯವಾಗುತ್ತೆ ಬಿಡಿ. ಸಾಮಾನ್ಯರ ಕಥೆ ಗತಿ ಏನೋ ಅಂಥವರಿಗೆ ಪಠಿಸಲಿಕ್ಕೆ ಹಾಗೆ ರಾಗದಿಂದ ಅಥವಾ ಇನ್ಯಾವುದೋ ಒಂದು ಬಯಕೆಯಿಂದ ಅಥವಾ ಇನ್ಯಾವುದೋ ಒಂದು ಕೋಪದಿಂದ ನಾವು ಹಾಳಾಗಬಾರ್ದು, ನಮ್ಮ ಮನಸ್ಥಿತಿ ಹಾಳಾಗಬಾರ್ದು ಅಂತಂದರೆ, ನಮ್ಮ ಬಾಂಧವ್ಯಗಳು ಹಾಳಾಗಬಾರ್ದು ಅಂತಂದರೆ ಏನು ಮಾಡಬಹುದು? ಯಾವ ಮಂತ್ರ ಹೇಳ್ಕೊಳ್ಬಹುದು? ಗಮನಿಸಿ. ಜಯರಾಗ ಹರಶ್ರೇಷ್ಠ ಜಯ ವಿದ್ವೇಷ ಹರಾಗ್ರಜ ಜಯ ಸಾಂಬ ಸದಾಚಾರ ಜಯದೇವ ಸಮಾಹಿತ. ನೋಡಿ, ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ರಾಗದ್ವೇಷಗಳು ನಮ್ಮನ್ನು ಬಾಧಿಸೋದಿಲ್ಲ. ಶಾಸ್ತ್ರಿಗಳೇ, ನೀವು ಇವತ್ತು ನಮಗೆಲ್ಲರಿಗೂ ತಿಳಿಸಿದಂತಹ ಮಂತ್ರ ಏನಿದೆ ಅದು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರೋದೆ. ಒಬ್ರಿಗೆ ಕೋಪ ಇರುತ್ತೆ, ಒಬ್ಬರಿಗೆ ಕ್ರೇವಿಂಗ್ಸ್, ನೀವು ಹೇಳಿದಾಗೆ ಬಯಕೆಗಳ ಹಲವಾರು ವಿಚಾರಗಳಲ್ಲಿರುತ್ತೆ, ಬಟ್ ಬೇಡ ಅಂತ ಅನ್ನಿಸ್ತಿರುತ್ತೆ. ತುಂಬ ಉತ್ತಮವಾದ ಮಂತ್ರ ಈ ವಾರದಲ್ಲಿ. ಜೊತೆಗೆ ಈ ಒಂದು ಇಡೀ ವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. 12 ರಾಶಿಗಳ ಇಡೀ ವಾರದ ಫಲಾಫಲ ಹಾಗೆ ಒಂದೊಳ್ಳೆ ಮಾತನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.